ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ ಮಾಡ್ತಾ ಇದ್ದೀವಿ ಚಕ್ಲಿ. ಚಕ್ಲಿ ಅಂದ್ರೆ ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟ ಆಗುವ ಫೇವ್ರೆಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಚಕ್ಲಿ ಮಾಡಲು ಮೊದಲಿಗೆ 1 ಬೌಲ್ ಅಷ್ಟು ಪುಟಾಣಿ ಹಿಟ್ಟನ್ನ ತಗೋಬೇಕ್ರಿ. 1 ಬೌಲ್ ಪುಟಾಣಿ ಹಿಟ್ಟಿಗೆ 1 ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ತಗೋಬೇಕು. ಇವಾಗ ಒಂದ್ ಮಿಕ್ಸರ್ ಜಾರಿಗೆ ತೆಂಗಿನಕಾಯಿ, ಹಸೆ ಕೊಬ್ಬರಿನ ತಗೊಂಡಿದ್ದೀನಿ. ಒಂದ್ 3ರಿಂದ 4 ಮೆಣಸಿನಕಾಯಿ, ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇಷ್ಟನ್ನ ರುಬ್ಕೋಬೇಕು. ಇವಾಗ ಈ ಹಿಟ್ಟಿಗೆ ಅಜ್ವಾನ, ಎಳ್ಳು ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ರುಬ್ಬಿರುವಂತಹ ಕೊಬ್ಬರಿ ಮಿಶ್ರಣವನ್ನು ಹಾಕಿ ನಾದ್ಕೋಬೇಕ್ರಿ. ಚಪಾತಿ ಹಿಟ್ಟಿನ ಹದಕ್ಕೆ ಮೆತ್ತಗಾಗೋ ಹಾಗೆ ನಾದ್ಕೋಬೇಕು. ನಮ್ ಜೀವನ ಒಂಥರ ಚಕ್ಲಿ ತರ ರೀ. ಅದು ಹಾಲಿನ ಹಾಗೆ ನುಣುಪಾಗಿರೋದಿಲ್ಲ. ತಿರುವುಗಳು ಬರ್ತಾನೆ ಇರ್ತವೆ. ನಾವು ಅದನ್ನ ಧೈರ್ಯದಿಂದ ಎದುರಿಸ್ತಾ ಹೋಗ್ಬೇಕು. ಏನಂತೀರಾ? ಈ ತರ ಮೆತ್ತಗಾಗೋ ಹಾಗೆ ನಾದ್ಕೋಬೇಕು. ಇದನ್ನ ಚಕ್ಲಿ ಒತ್ತಳಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಚಕ್ಲಿನ ಹಾಕ್ಬೇಕ್ರಿ. ಇವು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತುಂಬಾ ರುಚಿಯಾಗಿ ಚಕ್ಲಿ ಬರುತ್ತವೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಬೇಕು. ಬಿಸಿ ಆದ್ಮೇಲೆ ಚಕ್ಲಿನ ಬಿಡ್ಬೇಕು. ಸಂಬಂಧಗಳು ಚಕ್ಲಿ ಹಾಗೆ ಇರ್ಬೇಕು. ಯಾಕಂದ್ರೆ ಹೊರಗಡೆ ಎಷ್ಟು ಗಟ್ಟಿಯಾಗಿದ್ರು ಒಳಗಡೆ ಪ್ರೀತಿಯ ರುಚಿ ತುಂಬಿರ್ಬೇಕು. ಇವಾಗ ಚಕ್ಲಿ ರೆಡಿ ಆಯ್ತು. ಒಂದು 15 ನಿಮಿಷದಲ್ಲಿ ಚಕ್ಲಿ ಮಾಡ್ಬೋದು. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಾಯಂಕಾಲ ಚಾ ಜೊತೆ ಚಕ್ಲಿ ಇದ್ರೆ ಏನ್ ಮಸ್ತ್ ಕಾಂಬಿನೇಷನ್ ಅಲ್ರಿ. ಸುಲಭವಾಗಿ ಮಾಡ್ಕೋಬಹುದಂತ ಚಕ್ಲಿ ರೆಸಿಪಿ ಇದು. ನೋಡಿ ಎಷ್ಟು ಮುರಿದ್ರೆ ಎಷ್ಟು ಕ್ರಿಸ್ಪಿಯಾಗಿ ಹಗುರವಾಗಿ ಇದಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.